ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಮೊನ್ನೆ ಅಷ್ಟೇ ಆನೆಗಳಿಗೆ ಟಾಟಾ ಬಾಬಾಯ್, ಮುಂದಿನ ವರ್ಷ ದಸರಾದಲ್ಲಿ ಸಿಗೋಣ ಅಂತ ವಿದಾಯ ಹೇಳಿದ ನೆನಪು. ಈಗ ನೋಡಿದ್ರೆ ಆಲ್ರೆಡಿ ವಿಶ್ವವಿಖ್ಯಾತ ಮೈಸೂರು ದಸರಾ 2026ರ ಮಹೋತ್ಸವದ ಪೂರ್ವಭಾವಿ ಕಾರ್ಯಕ್ರಮಗಳಿಗೆ ಅಧಿಕೃತವಾಗಿ ಚಾಲನೆ ಸಿಕ್ಕಾಗಿದೆ. ನಾಗರಹೊಳೆ ಅಂತಾರಾಷ್ಟ್ರೀಯ ಉದ್ಯಾನವನದತ್ರ ಆನೆಗಳು ಬಂದು ಬೀಡುಬಿಟ್ಟಾಗಿದೆ. ಹೌದು, ವೀರನ ಹೊಸಹಳ್ಳಿ ಮುಖ್ಯ ದ್ವಾರದ ಬಳಿ ಆಗಸ್ಟ್ 26ನೇ ತಾರೀಕು ಗಜಪಡೆಗೆ ಸ್ವಾಗತವನ್ನು ಪುಷ್ಪಾರ್ಚನೆಯ ಮೂಲಕ ಸಾಂಪ್ರದಾಯಿಕವಾಗಿ ನೆರವೇರಿಸಲಾಗಿತ್ತು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ 12 ಆನೆಗಳು ನಮ್ಮ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಇದೆ. ಆನೆಗಳು ಪ್ರತಿ ವರ್ಷದಂತೆ 2-3 ಹಂತದಲ್ಲಿ ಮೈಸೂರಿಗೆ ಬಂದು ತಲುಪುತ್ತೆ. ಈಗ ಬಂದಿರುವಂತಹ 9 ಆನೆಗಳು ಯಾವ್ದ್ಯಾವುದು ಅಂದರೆ ಧನಂಜಯ, ಪ್ರಶಾಂತ್, ಗೋಪಿ, ಶ್ರೀರಾಮ, ಸುಗ್ರೀವ, ಕಾವೇರಿ, ಮಹೇಂದ್ರ, ಲಕ್ಷ್ಮಿ ಹಾಗೂ ಏಕಲವ್ಯ. 9 ಆನೆಗಳು ಮೊದಲನೇ ಹಂತದಲ್ಲಿ ಬಂದಿದ್ರೆ ಇನ್ನು ಉಳಿದ ಆನೆಗಳು 2ನೇ ಹಂತದಲ್ಲಿ ಬಂದು ಸೇರುತ್ತೆ. ಇದರಲ್ಲಿ ಒಂದು ಬೇಜಾರಿನ ಸಂಗತಿ ಅಂದರೆ ಕಳೆದ 6 ವರ್ಷಗಳಿಂದ ಅಭಿಮನ್ಯು ನಮ್ಮ ಮೈಸೂರಿನ ಚಿನ್ನದ ಅಂಬಾರಿಯನ್ನು ಹೊರತಿದ್ದಂತಹ ಅಭಿಮನ್ಯುಗೆ 60 ವರ್ಷ ಆಗಿದ್ದು ಈ ಬಾರಿ ದಸರಾದಲ್ಲಿ ಕರ್ತವ್ಯದಿಂದ ನಿವೃತ್ತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆಯ ಮೂಲಕ ವಿಶೇಷ ವಿದಾಯವನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ಅಭಿಮನ್ಯು ಇಲ್ಲ ಅನ್ನೋದು ಒಂದು ಕಡೆ ಆದರೆ ಈ ವರ್ಷ ಯಾರು ಆ ಚಿನ್ನದ ಅಂಬಾರಿಯನ್ನು ಹೊತ್ತು ಕ್ಯಾಪ್ಟನ್ಸಿನ ಪಡಿತಾರೆ ಅಂತ ಕಾದಂತೂ ನೋಡಬೇಕಾಗಿದೆ. ಹಾಗೆ ನಾಳೆ ಎಲ್ಲ ಆನೆಗಳನ್ನು ನಮ್ಮ ಮೈಸೂರಿನ ಅಂಬಾವಿಲಾಸ ಅಂದರೆ ಮೈಸೂರು ಅರಮನೆಯಲ್ಲಿ ವಿಜೃಂಭಣೆಯಿಂದ ಸ್ವಾಗತಿಸಲಾಗುತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರೆಯ ಮೊದಲ ಹೆಜ್ಜೆ ಆಗಿರುವಂತಹ ಗಜಪಯಣಗೆ ಸ್ವಾಗತಿಸೋಣ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೃತಿಕಾ ಸೈನಿಂಗ್ ಆಫ್. ಬಾಯ್.